ನಾಗೇಂದ್ರ ನಿವಾಸದ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇನ್ನಷ್ಟು ಚುರುಕುಗೊಳ್ತಾ ಇದೆ. ಇಂದು ಮತ್ತಷ್ಟು ತೀವ್ರಗೊಂಡಂಥ ಇಡಿ ವಿಚಾರಣೆಯನ್ನು ಎಲ್ಲ ಆಯಾಮಗಳಲ್ಲೂ ಕೂಡ ಮಾಡಲಾಗ್ತಾ ಇದೆ. ಈಗ ಬೇರೆ ಬೇರೆ ಬ್ಯಾಂಕ್ನ ಅಧಿಕಾರಿಗಳನ್ನು ಕೂಡ ಕರೆತಂದು ಅವರ ಮನೆಯಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ICICI ಖಾತೆಯಲ್ಲಿ ಹಲವಾರು ಕೋಟಿ ರೂಪಾಯಿ ಇರೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಎಲ್ಲೂ ಕೂಡ ವ್ಯವಹಾರ ಮಾಡಲಾಗಿದೆ. ಆ ಹಣದ ಮೂಲ ಕೆದಕ್ತಾ ಇರುವಂಥ ಇಡಿ ಅಧಿಕಾರಿಗಳು ಸಂಪೂರ್ಣವಾದಂಥ ವಿವರಣೆಯೊಂದಿಗೆ ಅಧಿಕಾರಿಗಳು ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ICICI ಬ್ಯಾಂಕ್ ಸಿಬ್ಬಂದಿನ ಕರೆತಂದು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ನಿವಾಸಕ್ಕೆ ಬ್ಯಾಂಕ್ನ ಅಧಿಕಾರಿಗಳನ್ನು ಕರೆತಂದಿದ್ದಾರೆ. ಅವರ ಬಳಿ ಇರುವಂಥ ದಾಖಲೆಗಳು ಹಾಗೂ ಬ್ಯಾಂಕ್ನ ದಾಖಲೆಗಳು ಸಹಜವಾಗಿ ಕಂಪೇರ್ ಮಾಡ್ತಾರೆ. ಅಷ್ಟು ಹಣದ ಮೂಲ ಎಲ್ಲಿಂದ ಬಂತು, ಅದಕ್ಕೆ ಬಂದಿರುವಂಥ ವ್ಯಾವಹಾರಿಕವಾಗಿರುವಂಥ ದಾಖಲೆಗಳು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಬ್ಯಾಂಕ್ ಖಾತೆ ಸೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಮತ್ತೆರಡು ಇಡಿ ತಂಡ ನಾಗೇಂದ್ರ ಫ್ಲ್ಯಾಟ್ಗೆ ಈಗ ಆಗಮನವಾಗಿದೆ. ಮತ್ತೆರಡು ತಂಡದಿಂದಲೂ ಕೂಡ ವಿಚಾರಣೆ ಆರಂಭವಾಗುತ್ತೆ. ಅಂದರೆ ಬೇರೆ ಬೇರೆ ಆಯಾಮದಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕ್ತಾರೆ. ಅದೇ ರೀತಿ ಫೈನಾನ್ಷಿಯಲ್ ಫ್ರಾಡ್ಸ್ ಯಾವ್ದಾದ್ರು ಇದ್ದರೆ ಈ ಆರ್ಥಿಕ ಅಪರಾಧಗಳ ಒಂದು ವಿಶೇಷವಂಥ ತಜ್ಞರ ತಂಡ ಇರುತ್ತೆ, ಅವರು ಕೂಡ ಬರ್ತಾರೆ. ಅದರ ಜೊತೆಗೇ ಇನ್ನಷ್ಟು ವಿವರವಾಗಿ ಅಂದರೆ ಕ್ರಿಮಿನಲ್ ಅಫೆನ್ಸ್ ಇರುವಂಥ ವಿಚಾರಣೆ ಏನಾದ್ರು ಇದ್ದರೆ ಅಲ್ಲಿಂದ ಏನಾದರೂ ಹಣದ ಮೂಲಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಅಂಥ ಒಂದು ಅಧಿಕಾರಿಗಳ ತಂಡ ಕೂಡ ಬರುತ್ತೆ. ಈ ಎಲ್ಲ ಅಧಿಕಾರಿಗಳು ಆಗಮಿಸಿ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ICICI ಬ್ಯಾಂಕ್ನಿಂದಲೂ ಕೂಡ ಈಗ ಸಾಕಷ್ಟು ವಿವರಣೆಯನ್ನು ಪಡೆಯಲಾಗ್ತಾ ಇದೆ. ICICI ಬ್ಯಾಂಕ್ನಲ್ಲೂ ಕೂಡ ಅವರ ಖಾತೆ ಇದೆ. ಆ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕೂಡ ಇದೆ. ಹೀಗಾಗಿ ಅದು ಯಾವಾಗ ಬ್ಯಾಂಕ್ ಖಾತೆಗೆ ಬಂದಿದೆ ಅದರ ವಿವರವನ್ನು ಈಗಾಗಲೇ ಕಲೆ ಹಾಕಿರ್ತಾರೆ ಇಡಿ ಅಧಿಕಾರಿಗಳು. ಆದರೆ ಅದರ ಮೂಲವನ್ನು, ಟ್ರಾನ್ಸಾಕ್ಷನ್ಸನ್ನು, ಇನ್ನಷ್ಟು ವಿವರವನ್ನು ಬ್ಯಾಂಕ್ ಅಧಿಕಾರಿಗಳಿಂದಲೇ ಕೇಳಿ ತಿಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಇಡಿ ಎಂಟ್ರಿ ಆದಮೇಲೆ ಸಹಜವಾಗಿ ಆರ್ಥಿಕ ಅಪರಾಧ ಇರ್ಬೋದು, ಆರ್ಥಿಕ ಮೂಲಗಳಿರ್ಬೋದು, ಇದೆಲ್ಲವನ್ನು ಕೂಡ ಕೆದಕ್ತಾರೆ. ಈಗ ಬೇರೆ ಬೇರೆ ಖಾತೆಗಳನ್ನು ಕೂಡ ಗಮನಿಸ್ತಾ ಇದ್ದಾಗ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಸಹಜವಾಗಿಯೇ ಇದೆ. ಯಾಕೆಂದರೆ ಅವ್ರು ಬೇರೆ ಬೇರೆ ವ್ಯವಹಾರಗಳು ಕೂಡ ಇದೆ, ಬಿಸ್ನೆಸ್ ಕೂಡ ಇದೆ. ಆದರೆ ಇಲ್ಲಿರುವಂಥ ಪ್ರಶ್ನೆ, ಈಗ ವಾಲ್ಮೀಕಿ ನಿಗಮದಿಂದ ಬಂದಿರುವಂಥ ಹಣಕ್ಕೂ ಇವರ ಬ್ಯಾಂಕ್ ಖಾತೆಯಲ್ಲಿರುವಂಥ ಹಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹಜವಾಗಿ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅದು ಯಾವಾಗ ಜಮೆ ಆಯಿತು, ಅದರ ಮೂಲ ಏನು, ಇದೆಲ್ಲವನ್ನು ಕೂಡ ಕೆದಕುವಂಥ ಸಾಧ್ಯತೆ ಸರಳವಾಗೇ ಇರುತ್ತೆ. ಈ ಕಾರಣದಿಂದ ಈಗ ICICI ಬ್ಯಾಂಕ್ನ ಅಧಿಕಾರಿಗಳನ್ನ ಕರೆತಂದಿರೋದನ್ನು ನೋಡ್ತಾ ಇದ್ರೆ ತನಿಖೆಯನ್ನು ಹಣದ ಮೂಲವನ್ನು ಪತ್ತೆ ಮಾಡೋ ನಿಟ್ಟಿನಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆಯಾ, ಹೇಗೆ? ಪ್ರಮೋದ್, ಅಂದ್ರೆ ಮತ್ತಿಕೆರೆ ರಸ್ತೆಯಲ್ಲಿರುವಂತಹ ICICI ಬ್ಯಾಂಕ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಅವರ ಕುಟುಂಬಸ್ಥರ ಖಾತೆಗಳು ಕೂಡ ಇರುವಂತದ್ದು. ಆ ಖಾತೆ ಮೂಲಕವಾಗಿ ಹಲವಾರು ಸಾಕಷ್ಟು ಕೋಟಿಯಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ, ವಹಿವಾಟು ಕೂಡ ನಡೆಸಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಖಾತೆಗೆ ಹಣ ಬಂದಂತಹ ಮೂಲ ಯಾವುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ಪತ್ತೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಅವರ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ ಅದೆಲ್ಲದರ ಮಾಹಿತಿಯನ್ನ ಕೂಡ, ಜೊತೆಗೆ ಸ್ಟೇಟ್ಮೆಂಟ್ ಅನ್ನ ಕೂಡ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಹಾಗಾಗಿ ಹೆಚ್ಚಿನ ಹಣ ವಹಿವಾಟು ನಡೆದಿರುವಂತಹ ಕಾರಣದಿಂದಾಗಿ ICICI ಬ್ಯಾಂಕ್ನ ಸಿಬ್ಬಂದಿಗಳನ್ನ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದು ಒಂದಿಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಅವರ ಖಾತೆಗೆ ಬಂದಿರುವಂತಹ ಒಂದೊಂದು ರೂಪಾಯಿ ಹಣ ಏನಿದೆ ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನ ಇಡಿ ಅಧಿಕಾರಿಗಳಿಗೆ ನಾಗೇಂದ್ರ ಒದಗಿಸಬೇಕಾಗತ್ತೆ. ಒಂದು ವೇಳೆ ದಾಖಲೆಯನ್ನ ಒದಗಿಸೋದ್ರಲ್ಲಿ ವಿಫಲವಾದಂತಹ ಪಕ್ಷದಲ್ಲಿ ಬಹುಶಃ ಇದೆಲ್ಲವೂ ಕೂಡ ಅವಲ ರೂಪದಲ್ಲಿ ಬಂದಿರುವಂತಹ ಹಣನ ಅನ್ನುವಂತಹ ಡೀಟೇಲ್ ಕೂಡ ಪರಿಗಣನೆ ಮಾಡಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಲ್ಲಿ ಅವರ ಖಾತೆಯಲ್ಲಿರುವಂತಹ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳುವಂತಹ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಅವರ ಬ್ಯಾಂಕ್ ಅನ್ನ ಸದ್ಯಕ್ಕೆ ಫ್ರೀಸ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ ಕೂಡ ಈಗ ಬ್ಯಾಂಕ್ ನ ಸಿಬ್ಬಂದಿಗಳನ್ನೇ ನಾಗೇಂದ್ರ ಅವರ ಫ್ಲಾಟ್ಗೆ ಕರ್ಕೊಂಡು ಹೋಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ರಾಜಪ್ಪ, ಮಾಹಿತಿ